ಎಲ್ರಿಗೂ ನಮಸ್ಕಾರ. ಇವತ್ತು ಕನ್ನಡ ಕವಿಗಳ ಅಥವಾ ಲೇಖಕರ ಪರಿಚಯ ವಿಭಾಗದಲ್ಲಿ ಇವತ್ತು ಕನ್ನಡದ ಪ್ರಾಚೀನ ಕವಿಯಾದಂಥ ದುರ್ಗಸಿಂಹರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ತರಗತಿಯನ್ನು ಪ್ರಾರಂಭಿಸೋಣ. ಕನ್ನಡದ ಪ್ರಾಚೀನ ಲೇಖಕರು ಅಥವಾ ಕವಿಗಳಲ್ಲಿ ಪ್ರಖ್ಯಾತರಾದವರು ದುರ್ಗಸಿಂಹ. ಈ ದುರ್ಗಸಿಂಹರ ಒಂದು ಕಾಲಾವಧಿ ಎಷ್ಟು ಅಂದರೆ 1031ರಲ್ಲಿ ಇವರ ಜನನ ಆಗುತ್ತೆ. ಇವರ ಹುಟ್ಟಿದಂಥ ಸ್ಥಳ ಯಾವುದಪ್ಪ ಅಂದರೆ ಕಿಸುಕಾಡು ನಾಡಿನ ಸೈಯಡಿ. ಕಿಸುಕಾಡು ನಾಡಿನ ಸೈಯಡಿ ಎಂಬ ಸ್ಥಳದಲ್ಲಿ ಇವರ ಜನನ ಆಗುತ್ತೆ. ಆ ಒಂದು ಸ್ಥಳ ಇವತ್ತು ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಅನ್ನುವಂಥ ಊರಾಗಿದೆ. ಅದನ್ನ ಹಿಂದೆ ಕಿಸುಕಾಡು ನಾಡಿನ ಸೈಯಡಿ ಅಂತೇಳಿ ಕರೀತಾ ಇದ್ರು. ಇವರ ಒಂದು ಪ್ರಖ್ಯಾತ ಕೃತಿ ಯಾವುದಪ್ಪ ಅಂದರೆ ಕರ್ನಾಟಕ ಪಂಚತಂತ್ರಂ ಅಂತೇಳಿ. ಇದು ಚಂಪು ಕಾವ್ಯದಲ್ಲಿ ಬರುವಂಥ ಒಂದು ಕೃತಿಯಾಗಿದೆ. ಚಂಪು ಕಾವ್ಯದಲ್ಲಿ ಈ ಒಂದು ಕರ್ನಾಟಕ ಪಂಚತಂತ್ರಂ ಎನ್ನುವಂಥ ಒಂದು ಕೃತಿಯನ್ನ ಬರೆದಿದ್ದಾರೆ. ಇದು ಚಂಪು ಕಾವ್ಯಕ್ಕೆ ಸೇರುತ್ತೆ. ಈ ಪಂಚತಂತ್ರದಲ್ಲಿ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರ ಕಾರ್ಯ ಎಂಬ ತತ್ವಗಳನ್ನು ಆಧರಿಸಿ ಈ ಒಂದು ಕರ್ನಾಟಕ ಪಂಚತಂತ್ರಂ ಎಂಬ ಕೃತಿಯನ್ನ ಬರೆದಿದ್ದಾರೆ. ಇದರಲ್ಲಿ ನೋಡಿ, ಇದರಲ್ಲಿ 48 ಉಪಕಥೆಗಳು ಇದ್ದಾವೆ. ಜೊತೆಗೆ 457 ಪದ್ಯಗಳಿಂದಲೂ ಕೂಡ ಕೂಡಿದೆ. ಮತ್ತೆ 230 ಶ್ಲೋಕಗಳಿಂದಲೂ ಕೂಡ ಕೂಡಿದೆ. ಇವರು ಲೇಖಕರು ಹೌದು, ಕವಿಯೂ ಹೌದು ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಕಥೆಗಳನ್ನು ಕೂಡ ಇದೆ. ಈ ಕರ್ನಾಟಕ ಪಂಚತಂತ್ರಂ ಅನ್ನುವಂಥದ್ದು ಏನಿದೆ ಅದರಲ್ಲಿ ಕೆಲವೊಂದು ಉಪಕಥೆಗಳು ಇದ್ದಾವೆ, ಕಾವ್ಯನೂ ಇದೆ, ಶ್ಲೋಕನೂ ಇದೆ. ಇದು ನಮ್ಮ ಕನ್ನಡದ ಪ್ರಾಚೀನ ಕವಿಗಳಲ್ಲಿ ಪ್ರಸಿದ್ಧರಾದಂಥ ದುರ್ಗಸಿಂಹರ ಪರಿಚಯ. ದುರ್ಗಸಿಂಹ ಕಾಲ 1031. ಇವರ ಜನ್ಮಸ್ಥಳ ಕಿಸುಕಾಡು ನಾಡಿನ ಸೈಯಡಿ. ಇವರ ಒಂದು ಶ್ರೇಷ್ಠವಾದ ಕೃತಿ ಕರ್ನಾಟಕ ಪಂಚತಂತ್ರಂ. ಇದೊಂದು ಯಾವ ಕಾವ್ಯದಲ್ಲಿದೆ ಅಂತ ಕೇಳಬಹುದು. ಇದು ಚಂಪು ಕಾವ್ಯದಲ್ಲಿ ರಚನೆಯಾದಂಥ ಒಂದು ಕೃತಿ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಒಂದು ಕವಿಗಳ ಪರಿಚಯದಲ್ಲಿ ನಾವು ದುರ್ಗಸಿಂಹರ ಬಗ್ಗೆ ತಿಳ್ಕೊಂಡ್ವಿ. ಮತ್ತೊಂದು ತರಗತಿಯಲ್ಲಿ ನಾವು ಮತ್ತೊಬ್ಬ ಶ್ರೇಷ್ಠ ಕವಿಯ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ತಪ್ಪದೆ ವೀಕ್ಷಣೆ ಮಾಡಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಧನ್ಯವಾದಗಳು.